ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕ್ಷಮಿಸಿಮ್ಮ, ನಾನೀಗ ಬರೀ ಊಟದ ಡಬ್ಬಿ ಮಾತ್ರ ಮಾಡಿ ಕಳಿಸ್ತಾ ಇರೋದು. ಈ ಥರ ಸಮಾರಂಭಕ್ಕೆಲ್ಲ ಮಾಡೋಷ್ಟು ಅನುಕೂಲ ಇಲ್ಲ. ಹಾಂ, ಇದನ್ನು ನಿಮ್ಮ ಸೊಸೆನೂ ಹೇಳಿದ್ರು, ಆದರೆ ತುಂಬ ಅರ್ಜೆಂಟ್ ಇದೆ. ಒಬ್ಬಳೇ ಮಗಳು, ಅಡುಗೆ ಎಲ್ಲ ಕೇಟ್ರಿಂಗ್ ಅವ್ರಿಗೆ ಹೇಳಿದ್ದೀವಿ, ಆದರೆ ಅವ್ರು ಹೇಳ್ತಿರೋ ಸ್ವೀಟು ನಮ್ಗೆ ಇಷ್ಟ ಆಗ್ತಿಲ್ಲ. ನಮಗೆ ಮೈಸೂರು ಪಾಕೆ ಮಾಡಿಸ್ಬೇಕು ಅಂತ. ಆದರೆ ನಾನು ಪ್ಲೀಸ್ ನೋಡಿ, ಹಣದ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ, ಒಳ್ಳೆ ಅಮೌಂಟೇ ಕೊಡ್ತೀವಿ. ನೀವು ಸ್ವೀಟ್ ತಂದು ಕೊಟ್ಟ ತಕ್ಷಣವೇ ಪೇ ಮಾಡಿಬಿಡ್ತೀವಿ ಮೇಡಮ್. ಪ್ಲೀಸ್ ಇಲ್ಲ ಅನ್ಬೇಡಿ. ನೀನು ಹೀಗೆ ಸಂಪಾದನೆ ಮಾಡ್ತಿದ್ರೆ ಅಷ್ಟೆಲ್ಲ ದುಡ್ಡನ್ನ ಹೊಂದೋಷ್ಟೊತ್ತಿಗೆ ಎಷ್ಟು ವರ್ಷ ಆಗುತ್ತೋ ಏನೋ. ನಿನಗೆ ನನ್ನ ಸಮಸ್ಯೆ ಎಷ್ಟು ಸೀರಿಯಸ್ ಆಗಿದೆ ಅನ್ನೋದು ಸ್ವಲ್ಪ ಅರ್ಥನೇ ಆಗ್ತಿಲ್ವಾ? ಏನಾಯ್ತು? ನಿಶ್ಚಿತಾರ್ಥ ಅಂತೆ, ಮೈಸೂರು ಪಾಕ್ ಕೇಳ್ತಾ ಇದ್ದಾರೆ. ಈ ಥರ ಫಂಕ್ಷನ್ಗೆಲ್ಲ ಮಾಡಿ ನನಗೆ ಅಭ್ಯಾಸ ಇಲ್ಲ. ಟಿಫಿನ್ ಸರ್ವಿಸ್ ಮಾಡಿನೂ ನಿಮ್ಗೆ ಅಭ್ಯಾಸ ಇರಲಿಲ್ಲ ಅಲ್ವಾ? ಈಗ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಇದು ಹಾಗೇನೆ, ಒಪ್ಕೊಳ್ಳಿ, ನಿಮ್ಗಾಗತ್ತೆ. ಸರಿಮ್ಮ, ಮಾಡಿಕೊಡ್ತೀನಿ. ಸಮಯ, ಜಾಗದ ವಿವರ ಎಲ್ಲ ಕಳಿಸ್ಬಿಡಿ. ಥ್ಯಾಂಕ್ ಯು ಸೋ ಮಚ್. ಒಂದು ದೊಡ್ಡ ಭಾರ ಇಳ್ದಾಗಾಯಿತು. ಈಗಲೇ ಕಳಿಸ್ತೀನಿ. ಥ್ಯಾಂಕ್ ಯು. ಚಪ್ಪಲಿ ಕಳ ಹೊರಡೋಣ. ಸರಿ ದತ್ತ, ಹೊರಡೋಣ. ಯಾಕೋ ಶೆಕೆನಲ್ಲೂ ಚಳಿ ಅನ್ನಿಸ್ತಾನೆ. ತುಳಸಿ, ನನ್ನ ಮಂಕಿ ಕ್ಯಾ. ಹಾಂ, ತಂದೆ ಬಾ. ಇದು ನೋಡೋ, ಏನೋ ಮಿಸ್ ಹೊಡಿತಿದೆ ಬಸ್ಸು. ಸಮರ್, ನಾವು ಹುಡುಗಿರು ಇಷ್ಟೆಲ್ಲ ಯೋಚನೆ ಮಾಡಲ್ಲ. ನೀನು ತುಂಬ ಚೂಸಿ ಕಾಣೋ. ನಾವು ಗೊತ್ತಲ್ಲ, ಸ್ವಲ್ಪ ಹಾಗೆ ಚೂಸಿ. ಅಷ್ಟು ಜನ ಹುಡುಗಿರಿದ್ರು ಇನ್ನೇನು ಚೂಸ್ ಮಾಡಿದ್ನಲ್ಲ, ಹಾಗೆ. ಇದಕ್ಕೇನು ಕಡಿಮೆ ಇಲ್ಲ. ಸರಿ ಸರಿ, ಇದೊಂದು ಲಾಸ್ಟ್ ಬಸ್ಸು. ಸಮರ್, ಇದನ್ನು ಟ್ರೈ ಮಾಡಿಬಿಡು. ಪುಟ್ಟ, ನಿಶ್ಚಿತಾರ್ಥಕ್ಕೆ ಸ್ವೀಟ್ ಮಾಡೋದಕ್ಕೆ ಒಪ್ಕೊಂಡಿದ್ದೀನಿ. ಸೂಪರ್ ಅಮ್ಮ. ಸಮರ್, ಅಮ್ಮ ಕೇಟ್ರಿಂಗ್ ಒಪ್ಕೊಂಡಂತ. ಎಲ್ಲೋದ ಇವನು? ಕಣ್ಣೀರು ಕೆಲವರಿಗೆ ವೀಕ್ನೆಸ್, ಆದರೆ ನನ್ನಂಥವ್ರಿಗೆ ಸ್ಟ್ರೆಂತ್. ಈವಿಲ್ ಇಸ್ ಈವೆಲ್ ಅಂದ ಅವಿ. ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ ಇದನ್ನ ಅಂದ. 4 ಹನಿ ಕಣ್ಣೀರಿಗೆ ಕರ್ಗೋದ. ನೋಡಿದ್ರ, ಇದೇ ರೀ ನಾನು ಎಷ್ಟು ವರ್ಷ ಕಷ್ಟಪಟ್ಟು ಗಳಿಸಿದ ವಿಶ್ವಾಸ. ಬನ್ನಿ. ಬನ್ನಿ, ಬಾ. ಅತ್ತೆ, ಈ ಮನೇಲಿ ನಿಮ್ಮ ಮಾತಿಗೆ ಯಾರೂ ಎದುರು ಮಾತಾಡಲ್ಲ. ಯಾಕಂದರೆ ನೀವು ತಗೊಳ್ಳೋ ನಿರ್ಧಾರ ಸರಿಯಾಗೇ ಇರುತ್ತೆ ಅಂತ ನಂಬಿಕೆ ಎಲ್ರಿಗೂ. ಆದರೆ ಇವತ್ತು ಈ ನಿರ್ಧಾರನ ಮಾವ ಇಲ್ಲದೆ ನಾವೇ ತಗೋಬಾರ್ದಿತ್ತು ಅತ್ತೆ. ನೋಡು ಪೂರ್ಣಿ, ಅವ್ರು ಹೀಗೆ ಮನೆಗೆ ಬರ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ.
ನೀನಾಗಿ ಹೋಗಿ ಕರೆದಿದ್ದೀಯ ಅಂದಮೇಲೆ ಹೀಗಾಗ್ಬೋದು ಅಂತ ನೀನು ಆ್ಯಂಟಿಸಿಪೇಟ್ ಮಾಡಬೇಕಲ್ವಾ? ಅತ್ತೆ, ಅಭಿನ ಮನೆಗೆ ಬಿಟ್ಟು ಹೋಗಕ್ಕೆ ಬರ್ತೀನಿ ಅಂತ ಅಷ್ಟೇ ಅವ್ರು ನನ್ನ ಹತ್ರ ಹೇಳಿದ್ದು. ಆದರೆ ಇಲ್ಲಿ ಬಂದು ಎಂಗೇಜ್ಮೆಂಟ್ ಫಿಕ್ಸ್ ಮಾಡ್ತಾರೆ ಅಂತ ನನಗೆ ಹೇಗೆ ಗೊತ್ತಿರುತ್ತೆ ಹೇಳಿ? ಪೂರ್ಣಿ, ಬೇಜಾರು ಮಾಡ್ಕೋಬೇಡ. ಬಾ, ಕೂತ್ಕೋ ಬಾ. ನೀನು ಈಗ ಹೇಳಿರೋ ಮಾತಲ್ಲಿ ಎಲ್ಲದಕ್ಕೂ ಉತ್ತರ ಇದೆ. ಅಭಿ ನಮ್ಮನೆ ಮಗ ಆಗಿ ನಾವು ಯಾರು ಕರೆದ್ರೂ ಬರ್ದೆ ಅವ್ರ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದಾನೆ ಅಂದರೆ ಏನರ್ಥ? ಅವ್ರನ್ನ ಅವನು ಅಷ್ಟೊಂದು ಹಚ್ಕೊಂಡ್ಮೇಲೆ ನಾವೀ ನಿರ್ಧಾರನ ತಗೊಳ್ದೆ ಹೋದರೆ ಅವನ ಭವಿಷ್ಯ ಏನಾಗುತ್ತೆ ಹೇಳು? ಅಭಿ ನೆಮ್ಮದಿಯಿಂದ ಇಲ್ಲ ಅಂದರೆ ಅಭಿ ನೆಮ್ಮದಿಯಿಂದ ಇರ್ತಾನ? ಅಭಿ ಈಗ ಒಂದು ವಾರದಿಂದ ಇದ್ರಲ್ಲ, ಹಾಗೆ ಇದ್ರೆ ಭಾವ ಆಗಲಿ ನಾವಾಗಲಿ ನೆಮ್ಮದಿಯಿಂದ ಇರ್ತೀವ? ನೀವು ಹೇಳ್ತಿರೋದೆಲ್ಲ ಸರಿಯಾಗೇ ಇದೆ ಅತ್ತೆ. ಆದರೆ ಇದ್ದಕ್ಕಿದ್ದಂಗೆ ಎಂಗೇಜ್ಮೆಂಟ್ ಅಂದರೆ ಮಾವನಿಗೂ ಈ ವಿಷಯ ಗೊತ್ತಿರಬೇಕು ಅಂತ ಅಷ್ಟೇ ಹೇಳ್ತಿರೋದು. ನನಗ ಕಾಳಜಿ ಇರಲ್ವಾ ಹೇಳು? ಏನು ಮಾಡಲಿ? ಅವ್ರ ಎದುರುಗಡೆ ಭಾವನ್ಗೆ ಕಾಲ್ ಮಾಡಿದರೆ ಸರಿ ಹೋಗ್ತಿರ್ಲಿಲ್ಲ. ಎಲ್ಲ ಸಡನ್ನಾಗಿ ಆಗೋಯ್ತು. ಈಗ ರೂಮಿಗೆ ಬಂದು ನಾನು ಭಾವನ್ಗೆ ಫೋನ್ ಮಾಡೋಣ ಅಂದ್ಕೊಂಡಿದ್ದೆ. ಹೇಗೋ ನೀನಿದ್ಯಾ, ಒಂದು ನಿಮಿಷ ಇರೋ, ಫೋನ್ ಮಾಡಿ ಮಾತಾಡೋಣ. ಸಂಧ್ಯಾ ಹೇಳಿದ ನಿಜ. ಅಕಸ್ಮಾತ್ ಪಾಪುಗೆ ಇದೇ ಥರ ಸಮಸ್ಯೆ ಬಂದಿದ್ರೆ ನಾವು ಸುಮ್ಮನಿರ್ತಿದ್ವಾ? ಸಂಬಂಧ ಸ್ವಲ್ಪ ಹಳಸಿರ್ಬೋದು, ಆದರೆ ಸಂಧ್ಯಾ ಈ ಮನೆ ಮಗಳು ಅನ್ನೋದಂತೂ ಸುಳ್ಳಲ್ಲ. ಅಂದಮೇಲೆ ನಾವು ಅವಳಿಗೆ ಕಷ್ಟ ಬಂದಾಗ ಸಹಾಯ ಅಂತ ಮಾಡಲೇಬೇಕಲ್ವಾ? ಕೆಲವೊಂದು ಸಲ ಅವಳ ನಾಲ್ಗೆ ಹರಿತ ಅನ್ಸುತ್ತೆ, ಆದರೆ ಅವಳ ಪರಿಸ್ಥಿತಿಲಿ ಅದು ಸಹಜ ಅಲ್ವಾ? ಗಂಡ ಜೈಲ್ಗೆ ಹೋಗೋದನ್ನು ತಡಿಬೇಕು ಅಂತ ಒದ್ದಾಡ್ತಾ ಇದ್ದಾಳೆ ಪಾಪ. ಆದರೆ ಅವಳಿಗೆ ಅಷ್ಟೊಂದು ದುಡ್ಡನ್ನ ಹೇಗೆ ಹೊಂದಿಸ್ಕೊಡ್ಲಿ? ದೇವ್ರೆ, ನೀನೇ ನನಗೊಂದು ದಾರಿ ತೋರಿಸ್ಬೇಕು. ಈಗ ಈ ನಿಶ್ಚಿತಾರ್ಥಕ್ಕೆ ಸಿಹಿ ಮಾಡೋಕೆ ಒಪ್ಕೊಂಡಿದ್ದೀನಿ. ಅದರಿಂದ ಬಂದಿದ್ದ ದುಡ್ಡನ್ನು ಅವಳಿಗೆ ಕೊಟ್ಬಿಡ್ತೀನಿ. ಆದಷ್ಟು ಬೇಗ ಅವಳಿಗೆ ಈ ಸಮಸ್ಯೆಯಿಂದ ಆಚೆ ತರೋ ಶಕ್ತಿ ಕೊಡು ದೇವ್ರೆ. ಚಪ್ಪಲಿ ಕಳ್ಳ, ಬ್ಯಾಲೆನ್ಸ್ ಸಿಗ್ತಾ ಇಲ್ವೇನೋ? ಬಾಳಿ ಬದುಕಬೇಕಾಗಿರೋ ನಾನು ಬೀಳ್ಸ್ಬಿಟ್ಟಿಯ. ಹೆದರ್ಕೋಬೇಡಿ ದತ್ತ, ನಾನು ಬಿದ್ದರೂ ಸ್ಕೂಟ್ರ್ ಬಿದ್ರೂ ನಿಮ್ಮನ್ನು ಮಾತ್ರ ಸೇಫಾಗಿ ಕರ್ಕೊಂಡು ಹೋಗ್ತೀನಿ. ಯಾವುದೋ ಫೋನ್ ಬರ್ತಾ ಇದೆ, ಅದಕ್ಕೆ ನಿಲ್ಲಿಸ್ದೆ. ನೆಗೆದು ಬಿತ್ತು. ನನಗೂ ದಿವಸಕ್ಕೆ 1000 ಕಾಲ್ ಬರುತ್ತೆ. ಎಲ್ಲ ಕಾಲ್ಗಳು ಅಟೆಂಡ್ ಮಾಡ್ಕೊಂಡು ಕೂತಿರೋಕ್ಕಾಗುತ್ತಾ? ನೋಡು, ನಮ್ಮ ಕ್ಲಬ್ ಮೆಂಬರ್ಸ್ಗೆಲ್ಲ ನಾನು ಬರ್ತಾ ಇದ್ದೀನಿ, ಹೊರಟಿದ್ದೀನಿ ಅಂತಂದ್ಬಿಟ್ಟು ಮೆಸೇಜ್ ಮಾಡಿದ್ದೀನಿ. ಅವರು ಕಾಯ್ತಾ ಇರ್ತಾರೆ, ಗೊತ್ತಾಯ್ತಾ? ಫೋನ್ ಮಾಡಿದವ್ರಿಗೆ ಆಮೇಲೆ ನೀವು ಫೋನ್ ಮಾಡ್ಬೋದು. ಈಗ ನಡಿ. ನೋಡು, ಫೋನ್ ರಿಸೀವೇ ಮಾಡ್ತಿಲ್ಲ. ಪುಣ್ಯ, ಡೋಂಟ್ ವರಿ, ನಿನ್ನ ಕಾಳಜಿ ನನಗೆ ಅರ್ಥ ಆಗುತ್ತೆ. ಭಾವನ್ಗೆ ಈ ವಿಷಯ ಗೊತ್ತಾದರೆ ನೋವಾಗತ್ತೆ ಅಂತ ನೀನು ಹೇಳೋದು ಸರಿಯಾಗೇ ಇದೆ. ನನ್ನ ಮೇಲೆ ನಂಬಿಕೆ ಇಡು. ಈ ವಿಷಯನ ತಿಳಿಸೋ ಜವಾಬ್ದಾರಿ ನಂದು, ಅವ್ರಿಗೆ ಸಮಾಧಾನ ಮಾಡೋ ಜವಾಬ್ದಾರಿನೂ ನಂದೆ. ಆದರೂ ಅತ್ತೆ, ಹೇಳಿದ್ನಲ್ಲ, ಐ ವಿಲ್ ಮ್ಯಾನೇಜ್. ಸದ್ಯಕ್ಕೆ ನೀನು ಈ ಥರ ಚಿಂತೆ ಮಾಡ್ತಾ ಕೂತ್ಕೊಳ್ಳೋದು ಸರಿಯಲ್ಲ. ನಿನಗಿರೋದು ಒಬ್ಬನೇ ಮೈದ್ನ, ಅವನ ನಿಶ್ಚಿತಾರ್ಥಕ್ಕೆ ನೀನೇ ಓಡಾಡಬೇಕು. ಮೊದಲು ಅದ್ರ ತಯಾರಿ ಮಾಡು. ಭಾವನ ವಿಷಯ ನನಗೆ ಬಿಡು. ಹೊರಡು. ಸ್ವಂತ ಮಗನ ನಿಶ್ಚಿತಾರ್ಥ, ಒಂದು ಮಾತು ಅವ್ರಿಗೆ ಹೇಳಿದೆ ನಿಶ್ಚಿತಾರ್ಥ ನಡೀತಿದೆ ಅಂದರೆ ಅವ್ರ ಕತೆ ಏನಾಗಬೇಡ. ಅಷ್ಟೇ ಅಲ್ಲ,
ದೀಪಿಕಾ ಜನಾರ್ದನ್ ಮಗಳು ಅಂತ ಗೊತ್ತಾದ ಮೇಲೆ ಭಾವನ್ ಪಾಡು ಆ ದೇವರಿಗೆ ಪ್ರೀತಿ. ಎರಡೆರಡು ಶಾಕು ಒಟ್ಟಿಗೆ ಕೊಟ್ಟರೆ ಚೆನ್ನಾಗಿರಲ್ಲ. ಮೊದಲು ಅಭಿ ಎಂಗೇಜ್ಮೆಂಟ್ ವಿಷಯನ ಭಾವನ್ಗೆ ತಿಳಿಸ್ಬಿಡ್ತೀನಿ. ಆಮೇಲೆ ದೀಪಿಕಾ ಜನಾರ್ದನ್ ಮಗಳು ಅನ್ನೋದು ನಿಧಾನವಾಗಿ ಗೊತ್ತಾಗ್ಲಿ. ಓಹ್ ಮುಗಿತಾ ಇಲ್ಲ. ಇಲ್ಲಿ ನೋಡು ಬಾಸು, ನಂದಿನಿಯವರು ಇದೇ ಟೈಮಿಗೆ ಶಾಪಿಂಗ್ ಬಂದಿದ್ದಾರೆ. ಓ ಹಾಯ್. ಹಾಯ್. ಹಾಂ ಸಿರಿ ಅವರೇ, ನಾನು ಸಮರ್ಥ ಹತ್ರ ಹೇಳ್ತಿದ್ದೆ ಈ ಶರ್ಟ್ ತುಂಬ ಚೆನ್ನಾಗಿದೆ, ನಿಮಗೆ ಸೂಟ್ ಆಗುತ್ತೆ ತಗೊಳ್ಳಿ ಅಂತ. ಥ್ಯಾಂಕ್ಸ್ ನಂದಿನಿ. ನನ್ನ ಗಂಡಂಗೆ ಯಾವ ಶರ್ಟ್ ಚೆನ್ನಾಗಿ ಕಾಣಿಸುತ್ತೆ, ಯಾವ ಥರದ ಶರ್ಟ್ ಇಷ್ಟ ಆಗುತ್ತೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಆ ಥರದನ್ನು ಸೆಲೆಕ್ಟ್ ಮಾಡಿಟ್ಟಿದೆ. ನೀವು ಸುಮ್ಮನೆ ತೊಂದರೆ ತೊಗೊಂಡ್ರಿ. ಥ್ಯಾಂಕ್ ಯು. ಸಮರ್, ಬಿಲ್ ಕೌಂಟರ್ ಯಾವ ಕಡೆ? ಆ ಕಡೆ ಬಾ. ಮೇರಿ ನೀನೊಬ್ಳೆ ಐಡಿಯಲ್ ಹೆಂಡತಿ ಅನ್ನೋ ಥರ ಮೆರಿತಿದ್ಯಾ. ಎಷ್ಟು ದಿನ ನೋಡೋಣ. ಈಗ ಸರ್ಪ್ರೈಸ್ ಏನು ಅಂತ ಹೇಳ್ತೀಯಾ ಇಲ್ವಾ? ಬಾಸು, ಈಗೆಲ್ಲ ರೋಪ್ ಹಾಕಿ ಕರಿಬಾರ್ದು ಕಣು. ಹೇಳ್ತೀನಿ, ನಮ್ಮದು ಮಿನಿ ಹನಿಮೂನ್ ಬುಕ್ ಆಗಿದೆ. ಇವತ್ತೇ ಹೊರಡಬೇಕು. ವಾಟ್? ಇವತ್ತಾ? ಹಾಂ, ನನಗೊಂದು ಮಾತು ಹೇಳಬೇಕಿತ್ತು, ಮನೇಲಿ ಮಾತಾಡಬೇಕಿತ್ತು ಅಂತ ರಾಗ ಎಲ್ಲ ಹೇಳಿಬೇಡ ಪ್ಲೀಸ್. ಇದನ್ನು ನಾನು ಅರೇಂಜ್ ಮಾಡಿದ್ದಲ್ಲ. ನಮ್ಮ ಪ್ರಾಜೆಕ್ಟ್ ಕಾನ್ಫರೆನ್ಸ್ ಅಂತ ನನ್ನ ನೀಲಗಿರಿ ಹಿಲ್ಸ್ ರೆಸಾರ್ಟ್ಗೆ ಕಳಿಸ್ತಾ ಇದ್ದಾರೆ. ನನ್ನ ಹೆಂಡ್ತಿನೂ ಕರ್ಕೊಂಡು ಹೋಗ್ಬೋದಾ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಪರ್ಮಿಷನ್ ಕೊಟ್ಟರು. ರಿಯಲಿ? ಮೈ ಗಾಡ್, ನಂಬೋಕೆ ಆಗ್ತಿಲ್ಲ ನನಗೆ. ಹೋಗು, ಎಷ್ಟು ಹೊತ್ತು ದೂರ ಹೋಗ್ತೀನಿ ನಾನೇ ನೋಡ್ತೀನಿ. ಅಲ್ಲಿಗೆ ಹೋದ್ಮೇಲೆ ವಿಚಾರಿಸ್ಕೊತೀನಿ. ಏನಾಯಿತು? ಯಾಕೆ ಇದ್ದಕ್ಕಿದ್ದಾಗೆ ಸೀರಿಯಸ್ ಆಗಿಬಿಟ್ಟೆ? ಸಮರ್ಥ, ಆ್ಯಕ್ಚುಲಿ ಅಮ್ಮ ಒಂದು ಕೇಟ್ರಿಂಗ್ ಸರ್ವಿಸ್ ತೊಗೊಂಡಿದ್ದಾರೆ. ಅವ್ರಿಗೆ ಹೆಲ್ಪ್ ಮಾಡಬೇಕಾಗತ್ತೆ ಪಾಪ. ಯಾವಾಗ ನೋಡಿದ್ರು ಅವ್ರ ಪಾಪ ಇವ್ರ ಪಾಪ ಅಂತ ಹೇಳ್ತಾನೆ ಇರ್ತೀಯ. ನಿನ್ನ ಕಣ್ಣಿಗೆ ನಿನ್ನ ಗಂಡ ಯಾವತ್ತೂ ಪಾಪ ಅಂತ ಅನ್ಸೋದೇ ಇಲ್ವಾ? ಮದುವೆ ಆದಮೇಲೆ ಎಲ್ಲೂ ಹೋಗಿಲ್ಲ ಅನ್ನೋ ಬೇಜಾರಿತ್ತು. ಇವಾಗ ತಾನಾಗೆ ತಾನೊಂದು ಆಪರ್ಚುನಿಟಿ ಸಿಕ್ಕಿದೆ ನೋಡು. ಕಲ್ಲಾಕ್ಬೇಡ ನೀನು, ಹೋಗಿ ಬರೋಣ. ನೋಡು ಹೇಗೆ ಕಾಯ್ತಿರ್ತೀಯ ಅಲ್ವಾ ಕೋಪ ಮಾಡ್ಕೊಳ್ಳೋಕ್ಕೆ. ನೀನು ಹೇಳ್ದಾಗೆ ಆಗಲಿ. ಅಮ್ಮನ ಹತ್ರ ನಾನು ಮಾತಾಡ್ತೀನಿ, ಆಯಿತಾ? ಗೂಬೆ, ನೀನು ಹೀಗೆಲ್ಲ ಮುಖ ಗಂಟು ಹಾಕೊಂಡಿದ್ರೆ ನಾನು ಖಂಡಿತ ಬರಲ್ಲ. ಅಯ್ಯೋ ಬಾಸು, ಹಾಗೇನಾದರೂ ಮಾಡಿಬಿಟ್ಯಾ? ಸಾರಿ. ಹಾಗೆ ಬಾ ದಾರಿಗೆ. ಸ್ಟಾಪ್. ಈ ಪಾರ್ಕಲ್ಲೇ ನಾನು ಯಾವಾಗಲೂ ವಾಕಿಂಗ್ ಮಾಡೋದು. ಅಲ್ಲಿ ನೋಡು, ಆ ಮಂಟಪ ಇದೆಯಲ್ಲ, ಅಲ್ಲೇ ನಮ್ಮ ಲಾಫಿಂಗ್ ಕ್ಲಬ್ ಕಾರ್ಯಕ್ರಮಗಳೆಲ್ಲ ನಡೆಯೋದು. ಓ, ಅದು ಬೇರೆ ಇದೆಯಾ ನಿಮ್ಮದು? ಏನು ಹಾಗಂದ್ರೆ ಅಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಮಾಡ್ತೀವಿ ಗೊತ್ತಾ? ಈಗ 15 ವರ್ಷದಿಂದ ನಾನೇ ಅಲ್ಲೇ ಪ್ರೆಸಿಡೆಂಟು. ನನ್ನ ಗೆಳೆಯರೆಲ್ಲ ಪ್ರತಿ ಸಲ ನನ್ನೇ ಗೆಲ್ಲಿಸೋದು. ಓ ಹೌದಾ? ಎಲೆಕ್ಷನ್ ಬೇರೆ ನಡೆಯುತ್ತಾ? ಮತ್ತೆ ಸುಮ್ಮನೆನಾ? ವಾರಾನ್ಗಟ್ಲೆ ಪ್ರಚಾರನೂ ಮಾಡಿದೀವಪ್ಪ. ಎಷ್ಟು ಜನ ಕ್ಯಾಂಡಿಡೇಟ್ಸ್ ಇರ್ತಾರೆ? ನಾನು ಒಬ್ಬನೇ. ಹಾಗಾದರೆ ನೀವು ಗೆಲ್ಲೋದು ದೊಡ್ಡದೇ ನೋಡಿ. ಏನಂದೆ ನೀನು? ಕೆಲಸನೂ ಹಾಗೆ ಮಾಡ್ತಿದ್ದೀನಪ್ಪ. ಅದಕ್ಕೇನೆ ನನ್ನ ಎದುರಿನಲ್ಲಿ ನಿಂತರೆ ಯಾರು ಗೆಲ್ಲಲ್ಲ ಅಂತಂದ್ಬಿಟ್ಟು ಯಾರು ನಿಲ್ತಾನೆ ಇಲ್ಲ. ಬಂದ್ಬಿಟ್ಟ ಹೇಳೋದಕ್ಕೆ. ನಡಿ. ಅಯ್ಯ ಬಾ. ಬನ್ನಿ ಮಾಧು ಸರ್, ವೆಲ್ಕಮ್ ಟು ಅವರ್ ಕ್ಲಬ್. ಥ್ಯಾಂಕ್ ಯು. ಇವರು ರವೀಂದ್ರ, ನಮ್ಮ ಸಿರಿ ಅವ್ರ ತಂದೆ ಅಲ್ವೇ? ಓ ಹೌದಲ್ಲ, ನಿಮ್ಮನ್ನ ಬರ್ತ್ಡೇಲಿ ನೋಡಿದ್ದೀನಿ. ನೀವು ಅಡುಗೆ ಬಿಟ್ರಲ್ಲ? ಸದ್ಯ ಇದೊಂದು ಮರ್ತಿಲ್ಲ ಇವರು. ನಮಸ್ತೆ ಮಾಧವ್ ಸರ್.
ನಿಮ್ಮನ್ನು ನಾವು ಟಿ ವಿಲಿ ನೋಡ್ತೀವಿ. ಈ ದಿವಸ ನೀವು ನಮ್ಮ ಕ್ಲಬ್ಬಿಗೆ ಗೆಸ್ಟಾಗಿ ಬಂದಿರೋದು ನಮ್ಮ ಸೌಭಾಗ್ಯ ಸರ್. ಅಯ್ಯೋ ದೊಡ್ಡ ಮಾತು ಸರ್. ಒಂದು ಸೆಲ್ಫಿ ತೊಗೋಬೋದಾ? ನಿಮ್ಮ ಕಾರ್ಯಕ್ರಮ ನಮ್ಮ ಮನೇಲಿ ತುಂಬ ಇಷ್ಟಪಡ್ತಾರೆ. ನಿಮ್ಮ ಫೋಟೋ ಹೋದ್ರೆ ಭಾಳ ಖುಷಿ ಆಗ್ತಾರೆ. ಆಗಲಿ. ನೆಗೆದು ಬಿತ್ತು. ನಾವಿಲ್ಲಿ ಬಂದಿರೋದು ಚೆಸ್ ಆಡೋದಕ್ಕೆ, ಸೆಲ್ಫಿಗೆ ಪೋಸ್ ಕೊಡೋದಕ್ಕಲ್ಲ. ಶೇಷು ಎಲ್ಲ ಅರೇಂಜ್ ಮಾಡು ಅಂತ ಹೇಳಿದ್ನಲ್ಲೋ. ಎಲ್ಲ ಅರೇಂಜ್ ಮಾಡಿದ್ದೀನಿ ತಣ. ನೋಡಿಲ್ಲಿ ಚೇರು ಟೇಬಲ್ ಎಲ್ಲ ರೆಡಿ ಇದೆ. ಈ ಚೆಸ್ ಬೋರ್ಡ್ ಒಂದು ಸೆಟ್ ಮಾಡ್ಬೇಕಷ್ಟೇ. ಅದನ್ನು ಯಾರು ಮಾಡ್ತಾರೆ? ನಾನೇ ಮಾಡ್ತೀನಿ. ಮಾಧವ್ ಸರ್, ನಮ್ಮ ದತ್ತಣ್ಣಂಗೆ ನಿಮ್ಮ ಜೊತೆ ಚೆಸ್ ಆಡಬೇಕು ಅಂತ ತುಂಬ ಆಸೆ. ನೀವು ಈ ಚೆಸ್ ಬೋರ್ಡನ್ನು ಅವನ ಬರ್ತ್ಡೇಗೆ ಪ್ರೆಸೆಂಟ್ ಮಾಡಿದ್ರಲ್ಲ, ಅವತ್ತಿಂದ ಪ್ರಿಪೇರ್ ಆಗ್ತಾನೇ ಇದ್ದಾನೆ. ಏಯ್ ಶೇಷು, ಹೇಳಿದ ಕೆಲಸ ಸರಿಯಾಗಿ ಮಾಡು. ಬಿಳಿ ರಾಜ ಕಪ್ಪು ಮನೇಲಿರಬೇಕು, ಕಪ್ಪು ರಾಜ ಬಿಳಿ ಮನೇಲಿರಬೇಕು. ಗೊತ್ತಾಯ್ತಾ? ಗೊತ್ತು ದತ್ತಣ್ಣ. ರವೀಂದ್ರ ಅವರೇ ತಗೊಳ್ಳಿ, ಟಾಸ್ ಮಾಡಿ. ಟಾಸ್ ಟಾಸ್ ಅಂದರೆ ಏನು? ಏನು ಮಾಡ್ತಾ ಇದ್ದೀವಿ ಇಲ್ಲಿ? ದೇವ್ರೆ, ಬೀಗರಿಗೆ ಇತ್ತೀಚೆಗೆ ಈಗ ತಾನೇ ಹೇಳಿದ್ದು ನೆನಪಿರಲ್ವಲ್ಲ. ತಮಾಷೆ ಮಾಡ್ತಾ ಇದ್ದಾರೆ ನಮ್ಮ ಬೀಗರು. ಬೀಗ್ರೆ, ಈಗ ನಾವು ಚೆಸ್ ಆಡೋಕೆ ಬಂದಿದ್ದೀವಲ್ಲ, ನಿಮ್ಮನ್ನ ಟಾಸ್ ಮಾಡು ಅಂತ ಹೇಳ್ತಿದ್ದಾನೆ ನಮ್ಮ ಶೇಷು. ಆಗ ತಮಾಷೆ ಮಾಡಿದೆ, ಬೇಜಾರು ಮಾಡ್ಕೋಬೇಡಿ. ಪರವಾಗಿಲ್ಲ. ನಾನೇ ಫಸ್ಟ್ ಮೂವ್ ಮಾಡೋದು. ಯಾರ್ಯಾರು ನನಗೆ ಸಪೋರ್ಟ್ ಮಾಡ್ತಾರೆ ಅವರೆಲ್ಲ ನನ್ನ ಹಿಂದೆ ಬನ್ನಿ. ಗುಡ್ ಗುಡ್ ಗುಡ್. ಸಿಂಹ ಯಾವತ್ತಿದ್ರೂ ಏಕಾಂಗಿಯಾಗೇ ಬೇಟೆಯಾಡೋದು. ನನಗೆ ಯಾರು ಸಪೋರ್ಟ್ ಇಲ್ಲದೆ ಹೋದರೂ ಕೊನೆಗೆ ಗೆಲ್ಲೋದು ಈ ದತ್ತನೇ. ಏನೋ ಚಪ್ಪಲಿ ಕಳ್ಳ, ಮನೇಲಿ ಆಡಿದಾಗ ಯಾರು ಗೆದ್ದಿದ್ದು? ಇವರೇ ಗೆದ್ದಿದ್ದೆ. ಮಾವ ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ರಿಸೀವ್ ಮಾಡಿ ಪ್ಲೀಸ್. ಪುಣ್ಯ ಇಲ್ಲೇನು ಮಾಡ್ತಿದ್ಯಾ? ನಿಧಿ ಅಭಿ ಶಾಪಿಂಗಿಂದ ಬಂದು ನಾಳೆ ಏನು ಹಾಕ್ಕೋಬೇಕಂತ ಪ್ಲ್ಯಾನ್ ಮಾಡ್ತಿದ್ದಾರೆ. ನೀನು ಜಾಯ್ನ್ ಆಗಲ್ವಾ? ಇಷ್ಟೆಲ್ಲ ನಡೀತಿದ್ರು ನಿಮ್ಗೇನು ಅನ್ನಿಸ್ತಾ ಇಲ್ವಾ ರೀ? ನಾಳೆ ಎಂಗೇಜ್ಮೆಂಟ್ಗೆ ತಯಾರಿ ಮಾಡ್ಕೊಳ್ಳೋಕ್ಕೂ ಮುಂಚೆ ಈ ಮನೆ ಯಜಮಾನ ಅಂದರೆ ನಿಮ್ಮ ತಂದೆಗೆ ಒಂದು ಮಾತು ಹೇಳಬೇಕಲ್ವೇನ್ರಿ? ಅವ್ರಿಗೆ ಈ ವಿಷಯನೇ ಗೊತ್ತಿಲ್ಲ ಅಂದರೂ ಯಾರಿಗೂ ಏನೂ ಅನ್ನಿಸ್ತಿಲ್ವಾ? ನೀನು ಅವ್ರು ಜಪ ಮಾಡೋದು ಬಿಡ್ತೀಯಾ? ನೀನು ಕಾಲ್ ಮಾಡಿದೆ, ಚಿಕ್ಕಮ್ಮ ಕಾಲ್ ಮಾಡಿದ್ರು, ಪಿಕ್ ಮಾಡದೆ ಇರೋದು ಅವ್ರ ತಪ್ಪು. ಅಷ್ಟು ಸಲ ಮಾಡಿದ್ರು ಏನೋ ಎಮರ್ಜೆನ್ಸಿ ಇದೆ ಅಂತ ಅವ್ರು ಕಾಲ್ ಬ್ಯಾಕು ಮಾಡಿಲ್ಲ ಅಂದರೆ ಅವ್ರಿಗೆ ಈ ಮನೆ ವಿಚಾರ ಬೇಕಾಗಿಲ್ಲ ಅಂತ ತಾನೆ? ಮಾವನ ಬಗ್ಗೆ ಹೀಗೆಲ್ಲ ಮಾತಾಡಬೇಡಿ. ಈ ಮನೆಗೆ ಅವ್ರ ಎನಿಮಿ ಬರ್ತಾರೆ, ಅವ್ರ ಮಗಳ ಜೊತೆ ಅಭಿ ಎಂಗೇಜ್ಮೆಂಟು ನಿಂತ ಜಾಗದಲ್ಲೇ ಫಿಕ್ಸ್ ಆಗುತ್ತೆ ಅಂತ ಅವ್ರಿಗೇನಾದ್ರೂ ಕನಸು ಬಿದ್ದಿತ್ತಾ? ಫೋನ್ ನೋಡಿದಿದ್ರೆ ಅವ್ರು ಮತ್ತೆ ವಾಪಸ್ ಫೋನ್ ಮಾಡ್ತಿದ್ರು. ಕೆಫೇಲೂ ಇಲ್ವಂತೆ. ನಾನು ಅಲ್ಲಿಗೂ ಕಾಲ್ ಮಾಡಿದ್ದೆ. ಆಯ್ತಲ್ಲ, ನೀನು ನಿನ್ನ ಪ್ರಯತ್ನ ಮಾಡಿದ್ಯಾ. ವಾಪಸ್ ಬಂದಾದ್ಮೇಲೆ ಗೊತ್ತಾಗತ್ತೆ ಬಿಡು. ಎಲ್ಲರೂ ಖುಷಿಯಾಗಿದ್ದಾಗ ಖುಷಿಯಾಗಿರಬೇಕು. ಅದು ಬಿಟ್ಟು ಬೇಜಾರು ಮಾಡ್ಕೊಳ್ಳೋಕೆ ಕಾರಣ ಹುಡ್ಕೋದು ಸರಿನಾ? ನೀನೇ ಯೋಚನೆ ಮಾಡು. ಬಂದ್ರ? ಸುಸ್ತಾಗಿದೆಯಾ? ಬನ್ನಿ ಜ್ಯೂಸ್ ಮಾಡ್ಕೊಡ್ತೀನಿ. ಬೇಡಮ್ಮ, ಆ್ಯಕ್ಚುಲಿ ಆಫೀಸಿಂದ ಸಮರ್ಥ್ ಆಫೀಸಿಂದ ಕಾನ್ಫರೆನ್ಸ್ಗೆ ಅಂತ ನೀಲಗಿರಿ ಹಿಲ್ಸಿಗೆ ಕಳಿಸ್ತಾ ಇದ್ದಾರೆ. ಅದಕ್ಕೆ ಅವನು ನನ್ನ ಜೊತೆಲಿ ಕರ್ಕೊಂಡು ಹೋಗ್ತೀನಿ ಅಂದ. ಅಮ್ಮ, ತಾತ ಯಾವಾಗಲೂ ಮಾಡೋ ಥರ ಈ ಸಲನೂ ರಗಳೆ ತೆಗೆದ್ರೆ ನಾ ಸುಮ್ಮನೆ ಇರಲ್ಲ. ಫಸ್ಟ್ ಟೈಮ್ ನಾವಿಬ್ಬರು ಹೊರಗಡೆ ಹೋಗೋ ಅವಕಾಶ ಸಿಗ್ತಿದೆ, ಹೋಗಿ ಬರ್ತೀವಿ. ನಾವು ಇವಾಗಲೇ ಹೊರಡಬೇಕು.
ತಾತನ ಹತ್ರ ಇವಾಗಲೇ ಹೇಳ್ಬಿಡ್ತೀನಿ. ಮಾವ ಪಾರ್ಕಿಗೆ ಹೋಗಿದ್ದಾರೆ ಪಾಪು. ನೀವಿಬ್ರು ಆರಾಮಾಗಿ ಖುಷಿಯಾಗಿ ಹೋಗಿ ಬನ್ನಿ. ನಾನು ಮಾವನ ಹತ್ರ ಮಾತಾಡ್ತೀನಿ. ನೀನು ಮಾತಾಡ್ತೀಯಾ? ನೀವಿಬ್ರು ಒಟ್ಟಿಗೆ ಕಳೆಯೋ ಅವಕಾಶ ಬರಲಿ ಅಂತ ನಾನು ಅನ್ಕೋತಾ ಇದ್ದೆ. ಈಗ ತಾನಾಗೆ ಬಂದಿದೆ, ನಾನು ಯಾಕೆ ಬೇಡ ಅನ್ಲಿ? ಮಾವನ್ಗೆ ನಿಧಾನವಾಗಿ ಹೇಳಿದ್ರೆ ಅವರು ಅರ್ಥ ಮಾಡ್ಕೋತಾರೆ. ಅವ್ರಿಗೂ ನಿಮ್ಮ ಖುಷಿನೇ ಬೇಕಾಗಿರೋದು. ಸದ್ಯ ಬಾಸು ಬಾ ಪ್ಯಾಕಿಂಗ್ ಶುರು ಮಾಡ್ಕೊಳ್ಳೋಣ. ಹೋಗಿರು ಬಂದೆ. ಅಮ್ಮ, ನಾಳೆ ನನ್ನ ಕಲೀಗ್ಸ್ ಎಲ್ಲ ಮೀಟಿಂಗ್ ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಬಾಕ್ಸ್ ಕಳ್ಸೋದು ಬೇಡ ಅಂತ. ಸರಿ ಪಾಪು, ಪ್ಯಾಕ್ ಮಾಡ್ಕೋತಿರ್ತೀನಿ ಬಾ. ಈಗ ತಕ್ಷಣ ಅಂದರೆ ಹೇಗೆ ಹೋಗ್ತೀರಾ ಪುಟ್ಟ? ಎಷ್ಟು ದೂರ ಇದೆಯೋ ಅಷ್ಟು ದೂರನೂ ಬೈಕಲ್ಲೇ ಹೋಗ್ತೀರಾ? ಅಮ್ಮ, ಸಮರ್ಥ್ ಫ್ರೆಂಡ್ ಕಾರಲ್ಲಿ ಹೋಗ್ತಿದ್ದೀವಮ್ಮ. ಹೌದಾ? ಹಾಗಾದ್ರೆ ಸರಿ. ಅಮ್ಮ, ನಾಳೆ ನೀವು ಸ್ವೀಟ್ ಮಾಡೋದಕ್ಕೆ ಒಪ್ಕೊಂಡಿದ್ದೀರಾ. ನನ್ನ ಕೈಲಿ ಹೆಲ್ಪ್ ಮಾಡೋಕ್ಕಾಗ್ತಿಲ್ಲ. ನಿನ್ನ ಹತ್ರ ಸಹಾಯ ಮಾಡು ಅಂದಿದ್ಯಾರು? ದಿನ ಮಾಡ್ತೀಯಲ್ಲ, ಇಂಥ ಅವಕಾಶ ಸಿಗೋದು ಅಪರೂಪ. ಖುಷಿಯಾಗಿ ಹೋಗಿ ಬನ್ನಿ. ಥ್ಯಾಂಕ್ಸ್ ಅಮ್ಮ. ಹೋಗು, ಪ್ಯಾಕ್ ಮಾಡ್ಕೊ.